ಇಗ್ಲೂರು ಗ್ರಾಮದಲ್ಲಿ ನೆಲೆಗೊಂಡಿರುವಂತಹ ಶ್ರೀ ಕ್ವಾಣೋದ್ ಮಾರಮ್ಮ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಮಕ್ಕಳಾಗದೆ ಹೋದವ್ರಿಗೆ, ಇಲ್ಲ ಮದುವೆ ಆಗದೆ ಹೋದವ್ರಿಗೆ, ಇಲ್ಲ ಜಮೀನು ದುಡ್ಡು ಕಾಸು ಪ್ರಾಬ್ಲಮ್ ಇರೋರಿಗೆ ಈ ದೇವಸ್ಥಾನಕ್ಕೆ ಬಂದು ಒಂದು ಸಲ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಈ ಮಾತು ನಾನು ಹೇಳ್ತಾ ಇಲ್ಲ, ಅಲ್ಲಿನ ಊರಿನ ಜನಗಳು ಹೇಳಿರುವಂತಹ ಮಾತುಗಳು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಬಸವಪ್ಪನೂ ಕೂಡ ಐತೆ. ಈ ಬಸವಪ್ಪ ಬೋರ್ವೆಲ್ ಪಾಯಿಂಟ್ ಆಗಿರ್ಬೋದು, ಮನೆ ಗೃಹಪ್ರವೇಶ ಆಗಿರ್ಬೋದು, ಶುಭ ಕಾರ್ಯಕ್ಕೆ ಎಲ್ಲದಕ್ಕೂ ನೀಟಾಗಿ ಸ್ಪಂದಿಸುವಂತಹ ಬಸವಪ್ಪ. ಈ ದೇವಸ್ಥಾನದ ಬಗ್ಗೆ ಇನ್ನೂ ತುಂಬಾ ಹಿಂದೆ ಏನೇನು ನಡೆದೈತೆ ಅಂತ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ನನ್ನ ಇನ್ಸ್ಟಾಗ್ರಾಮ್ ಮತ್ತು ನನ್ನ ಫೇಸ್ಬುಕ್ ಬಯೋದಲ್ಲಿ ಇರುತ್ತೆ. ಹಾಗೂ ಕೂಡ ನೀವು ಹೋಗಿ ಯೂಟ್ಯೂಬ್ ಅಲ್ಲಿ ಅನುದೂತ ಅಂತ ಸರ್ಚ್ ಮಾಡಿದ್ರೆ, ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಓಪನ್ ಆಗುತ್ತೆ. ಹಾಗೆ ಬೆಲ್ ಐಕಾನ್ ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮಸ್ಕಾರ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅದು ಮೂಲತಃ ಅದು ಸಿದ್ದೇಶ್ವರ ಗಡ್ದೇವ್ರದು ಅಂತೇಳಿ ಬೆಟ್ಟ ಮೂಲ. ಅಲ್ಲಿಂದ ಇಲ್ಲಿಗೆ ನಾವು ಸ್ಥಾಪನೆ ಮಾಡ್ಕೊಂಡಿರೋದು. ಇಲ್ಲೂ ಗ್ರಾಮಸ್ಥರು ಮತ್ತೆ ಚಂದ್ರೇಗೌಡ ಸ್ವಾಮಿ ಅಂತಿದ್ದಾರೆ ಇಲ್ಲಿ, ಚಂದ್ರೇಗೌಡ ಅಂತ ಅವ್ರ ಕುಟುಂಬದವರು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮತ್ತೇನಪ್ಪಾ ಅಂತಂದ್ರೆ ಕೋಣಮಾರಮ್ಮನವರು ಹೊರಗಡೆ ಇದರಿಂದ ಬಂದು ಇಲ್ಲಿ ನೆಲೆಗೊಂಡ್ರು, ತಮಿಳುನಾಡಿಂದ ಬಂದು ನೆಲೆಗೊಂಡ್ರು. ಅವ್ರು ಬರೋ ರೀತಿ ಏನಪ್ಪಾ ಅಂದ್ರೆ ಉಗ್ರ ರೂಪ, 106 ಕೋಣ. ಆ ಕೋಣ ಸಮೇತ ಇಲ್ಲಿ ಬಂದಾಗ ಇಲ್ಲಿರ್ತಕ್ಕಂಥ ದೇವರುಗಳೆಲ್ಲ ಬಂದ್ರು. ಏನಮ್ಮ ಸಮಾಚಾರ ಇಲ್ಲಿ ಬಂದಿದ್ದಿಲ್ಲ, ಏನ್ ಸಮಾಚಾರ ಕೇಳಿದಾಗ ನಾನು ಇಲ್ಲಿ ನೆಲೆಗೊಂಡ್ಬೇಕನ್ನಪ್ಪ ಇಲ್ಲಿ. ಅದರಿಂದ ಅಪ್ಪಣೆ ಆಗಿ ಒಂದು ಗರ್ಭಿಣಿಯವರು ಬಲಿ ಕೇಳ್ತು ಅಂತ ಮಾಹಿತಿ ಇದೆ. ನೆಲೆಗೊಂಡಾಗ ಆಗ ಆಮೇಲೆ ಅವರು ಇದ್ ಮಾಡ್ತಾರ. ಅವರು ನೆಲೆಗೊಂಡಾಗ ಸಿದ್ದೇಶ್ವರ ಅಂತಾರೆ, ಏನಮ್ಮ ಸಮಾಚಾರ, ನೀನ್ ಇಲ್ಲಿ ಬಂದು ನೆಲೆಗೊಂಡ್ತೀಯ, ನಿನ್ನ ಪೂಜಾ ಪುನಸ್ಕಾರ ಆಹಾರ ಪದ್ಧತಿಗಳಂದಾಗ ನನಗೆ ಬಸ್ರಿ ಬಾಣ್ತಿರ್ ಕೊಡ್ಬೇಕು, ಪೂರ್ವ ಬಲಿ ಅಂದಾಗ ಆಗಲ್ಲ ಕಣಮ್ಮ, ಆತರ ಕೇಳ್ಕೋಬೇಡ ನೀನು. ನಾವು ದೇವತೆಗಳಾಗಿ ತಮ್ಮ ಮಕ್ಕಳನ್ನ ಬಲಿ ತಕೋದೆ ಆಗಲ್ಲ, ಬೇರೆ ಏನೋ ಕೇಳು ಅಂತ ಹೇಳ್ತಾರೆ. ಆಗ ಹೇಳಿದಾಗ ಆಯ್ತು ಬಮ್ಮ ನಿಷ್ಠ ಇದ್ ಮಾಡು ಅಂತಂದ್ಬಿಟ್ಟು ಹೊಳೆ ಹತ್ರ ಸೋಮೇಶ್ವರ ದೇವಸ್ಥಾನ ಇದೆ, ಅಲ್ಲಿಂದ ಇಲ್ಲಿ ಅಮ್ಮ ನಾರ್ಮಲ್ ಸ್ನಾನ ಮಾಡಿ ಇದ್ ಮಾಡ್ಕೊಂಡ್ ಬಂದು ಇಲ್ಲಿ ಬಂದಾಗ ಎಲ್ಲ ಇಲ್ಲಿ ಬಾವಿ ತೋಡಿ ಮೇಲೆ ರತ್ನ ಕಂಬಳಿ ಅಂತ, ಕಂಬಳಿ ಎಲ್ಲ ರತ್ನ ಕಂಬಳಿ, ವಜ್ರವೈರುತ್ವ ಅಂತ ರತ್ನ ಕಂಬಳಿನ ಹಾಸಿ ಸುತ್ತ ಅಕ್ಕ ತಂಗಿ ನಿಂತ್ಕೊತಾರೆ. ಚಿಕ್ಕಮ್ಮ, ದೊಡ್ಡಮ್ಮ, ದೇವಮ್ಮ, ಗುಜ್ಜಮ್ಮ, ಕಾಮಾಕ್ಷಮ್ಮ, ಕಲಿಗೆರ, ಮಾಸ್ತಮ್ಮ, ಸಪ್ತ ಮಾತೃಕೆಯರು ಎಲ್ಲ ಕಂಬಳಿ ಸುತ್ತ ನಿಂತ್ಕೊತಾರೆ ಬಾವಿ ಸುತ್ತ. ಇವರೆಲ್ಲ ಮತ್ತೆ ಬಾವಿ ರೆಡಿ ಮಾಡ್ತಾರೆ. ಬಾವಿ ಸುತ್ತ ನಿಂತ್ಕೊಂಡಾಗ ಅಮ್ಮ ಬಂದು ಬಾ ಅಮ್ಮ ಪ್ರವೇಶ ಮಾಡುತ್ತಾ ಯಾವ ಸಿದ್ದೇಶ್ವರರು ಕೇಳ್ಕೊತಾರೆ. ಆಗ ಬಂದು ಅಮ್ಮ ನಿಲ್ತಾರೆ, ತಾಯಿ ನಿಮ್ಗೆ ನಾವು ಪೂಜೆ ಮುಸ್ಕ ಮಾಡ್ಬೇಕು, ಇದ್ ಮಾಡ್ತೀವಿ ಕಣೋ ನೀನು ಶಾಂತ ರೀತಿಯಿಂದ ಆಗಿಂತ ಅಣ್ಣ ಸಿದ್ದಯ್ಯನವರು ಹೇಳ್ತಾರೆ. ಹಾಗೆ ಹೇಳಿದಾಗ ಅಮ್ಮ ಆಯ್ತು ಅಂತ ಅಂದ್ಬಿಟ್ಟು ಒಪ್ಕೊಂಡಾಗ ಯಾವಾಗ ಅಕ್ಕ ಮೇಲೆ ಹೇಳ್ತಾರೆ, ಅಮ್ಮ ಒಳಕ್ ಹೋಗ್ತಾರೆ. ಒಳಗಡೆ ಹೋದ ತಕ್ಷಣ ಅವ್ರು ಹೇಳ್ತಾರೆ, ಅಮ್ಮನ ಕೋಪ ಉಗ್ರ ರೂಪ ತಾಳ್ತದೆ, ನೀವು ಅಣ್ಣೆಯರಾಗಿ ಗಂಡಸ ರೂಪದಲ್ಲಿರೋ ನಮ್ಮಂತ ಹೆಣ್ಣು ದೇವತೆಗಳು ಮೋಸ ಮಾಡಿದ್ರಲ್ಲ, ಪ್ರಪಂಚದಲ್ಲಿರೋ ಹೆಣ್ಣು ಮಕ್ಳಿಗೆ ಎಷ್ಟು ನೀವು ಮಿಸ ಕೊಡ್ಬೋದು ಅಂತ ಕೇಳಿದಾಗ ಶಾಂತ ರೀತಿಯಿಂದ ಅಷ್ಟು ನೀನು ಉಗ್ರ ತಾಳ್ಬೇಡ ಅಂದ್ಬಿಟ್ಟು ಅವರು ಒಳಗಡೆ ಹಾಕಿ ಮೇಲೆ ಚಪ್ಪಡಿ ಎಳೆದು ಈಗ ಪೂಜೆ ಪುನಸ್ಕಾರ ಮಾಡ್ತೀವಿ. ಅರ್ಕೆಗಳು ಹೊರಗಡೆ ಭಕ್ತಾದಿಗಳು ಅರ್ಕೆ ಕೊಟ್ಟಾಗ ಕೋಳಿ ಕುರಿ ಎಲ್ಲ ಮತ್ತೆ ಕೋಣ ಕುಯ್ತಿದ್ರು. ಆ ಸರ್ಕಾರ ಅದು ಸ್ಟೇ ತಂದ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರಿಗೆಲ್ಲ ಸಾವಿರಾರು ಭಕ್ತಾದಿಗಳು ಇದ್ದಾರೆ ದೇವಸ್ಥಾನಕ್ಕೆ, ಅವರೆಲ್ಲ ಬಂದೀಗ ಕೋಳಿ ಕುರಿ ಎಲ್ಲ ಕುಯ್ತಾರೆ. ಮತ್ತೆ ಆರೋಗ್ಯ ಸಮಸ್ಯೆ ಅಂತ ಆದ್ರೆ ನಾವು ಕಟ್ಟುರೂಪದಲ್ಲಿ ದೃಷ್ಟಿ ತಡೆ ಅಂತ ಹೊಡಿತೀವಿ ಇಲ್ಲಿ. ತೊಡೆ ಕೈ ಕಾಲು ಸೇದ್ದವ್ರಿಗೆ ಮಾಡಿದವ್ರಿಗೆ ಆರೋಗ್ಯ ಸಮಸ್ಯೆ ದೃಷ್ಟಿ ತಡೆ ಹೊಡಿತೀವಿ ಇಲ್ಲಿ. ಮತ್ತೆ ಇನ್ನೂ ಏನೋ ಕಷ್ಟ ಅಂದ್ರೆ ಅಮ್ಮನ ಹೂವು ಕೇಳ್ತಾರೆ. ಪ್ರಸಾದ ಅಮ್ಮನ ಹೂವು ಕೇಳಿದಾಗ ಅಮ್ಮ ದಯಪಾಲಿಸ್ತಾಳೆ. ಸಂತಾನ ಆಗಿರೋದು, ಆರೋಗ್ಯ, ಉದ್ಯೋಗ, ಭೂಮಿ ಏನೇ ಆಗ್ಲಿ ಬೇಕಾದಷ್ಟು ಅವಳು ಪವಾಡಗಳನ್ನ ಗೆದ್ಕೊಂಡ್ ಬಂದಿದ್ದಾರೆ ಅವರು. ಈಗ ಗಬ್ಬಾಡಿಯವರು ಬಸವೇಶ್ವರ ಸ್ವಾಮಿನ ಬಿಟ್ಟಿದ್ದಾರೆ ಇಲ್ಲಿಗೆ ಅಮ್ಮನಿಗೆ. ಇವರು ಬಸವಪ್ಪ ಪವಾಡ ಅವ್ರು ಮಾಡ್ತಾ ಇದ್ದಾರೆ ಈಗ. ಅದರಿಂದ ಇಲ್ಲಿ ಸಕಲ ಕಾರ್ಯಗಳು ನಡೀತಾ ಇದೆ. ಮತ್ತೇನಪ್ಪಾ ಅಂತಂದ್ರೆ ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಮೇನ್ ಪೂಜೆ ನಡೀತಿದೆ. ಮರಿಗಿರಿ ಸೇವೆ ಮಾಡೋರು ಸಾವಿರಾರು ಜನ ಭಕ್ತರಿಗೆ ಅನ್ನ ಹಾಕ್ತಾರೆ. ಮಿಕ್ಕ ದಿನ ಸೋಮವಾರ ಮತ್ತೆ ಗುರುವಾರ ಇಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋರೆಲ್ಲ ಬಂದಿಲ್ಲಿ ಪೂಜೆ ಮಾಡ್ತಾರೆ. ಇನ್ನು ಹುಣ್ಣಿಮೆ ಅಮಾವಾಸ್ಯೆ ಎಲ್ಲ ಪೂಜೆ ಮಾಡ್ತೀವಿ ವಿಶೇಷವಾಗಿ. ಹಿಂದೆ ಬೇರೆ ದೇವಸ್ಥಾನ ಏನಾದ್ರು ಇತ್ತ ಇಲ್ಲಿ? ಇಲ್ಲ, ಈಗ ಇದೆಲ್ಲ ಪೂರ್ತಿ ಈಗ ಡೆವಲಪ್ಮೆಂಟ್ ಮಾಡಿರೋದು. ಅದಕ್ಕಿಂತ ಮುಂಚೆ ಮುಂಚೆ ಚಿಕ್ಕಮ್ಮ ದೊಡ್ಡಮ್ಮದಿರು ಇವರಲ್ಲಿ ವಾಸವಾಗಿದ್ರು. ಇಲ್ಲಿ ಹಳೇ ಮಂಟಪ ಇತ್ತಿದ್ದು, ಸಾವಿರ ಇತಿಹಾಸದ್ದು ಹಳೇ ಸಪ್ತಮಾತೃಕದ್ದು ಹಳೇ ಮಂಟಪ ಇದ್ದು, ಕಲ್ಲು ಮಂಟಪ ಇದೆ. ಕೆಡಗಿ ದಿನ ಕನ್ನಡಕೊಪ್ಪಲು KG ಕೊಪ್ಪಲು ಮೈಸೂರು ಅವರು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಇಲ್ಲಿ ಯಾವ್ದೇ ತರ ಈಗ ಭಕ್ತಾದಿಗಳು ಬರ್ತೀವಿ ಅಂತಂದಾಗ ಒಳ್ಳೇದಾಯ್ತೆ, ತಡೆಗಿಡ ಒಡ್ಸ್ಬೇಕು ಏನಾರ ಮಾಡ್ತೀವಿ ಅಂತ ಏನಾರ ಮಾಡ್ತೀರಾ ನೀವು ಇಲ್ಲಿ? ಮಾಡ್ತೀವಿ. ಇಲ್ಲ ನಾವ್ ಹೇಳಿದ್ರು ದೃಷ್ಟಿ ತಡೆ ಕಟ್ಟು, ಮನೆಗೆ ಕಾಯಿ ಮಾಡೋದು ಪ್ರತಿಯೊಂದು ಮಾಡ್ತೀವ್ರೆ. ಯಾಕೆ ಹಿಂದೆ ಸೋಮಪ್ಪನವ್ರು ಇರ್ತಿದ್ರು, ದೀಕ್ಷೆ ಸೋಮಪ್ಪನವ್ರು, ನಮ್ಮ ಕೂತಿರೋ ಮಾವರ ತಂದೆ, ಅವರೆಲ್ಲ ಓಂಸಪಾರಕ್ಕೆ ಮಾಟ ಮತ್ತೆ ದೂರ ಮಾಡ್ತಿದ್ರು. ಅದರಿಂದ ಇದರಿಂದ ನಾವು ಕಲ್ತ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದೀವಿ. ಬೆಂಗಳೂರು ದಕ್ಷಿಣ ಇದು ಗ್ರಾಮ ಅಂತ ರಾಮನಗರ ಇಗ್ಲೂರು ಗ್ರಾಮ ಬರುವಂತರ KM ದೊಡ್ಡಿಯಿಂದ 13 ಕಿಲೋಮೀಟರ್, ಮದ್ದೂರಿಂದ 24, ಚನ್ನಪಟ್ಟಣದಿಂದ 24, ಬೆಂಗಳೂರಿಂದ 84-85 ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಬರ್ಬೋದು ಹತ್ರ. ಇಲ್ಲಿ ದೀರ್ಘ ಆಯುಷ್ಮಾನ್ ಭವಸ್ಕರ ಇಷ್ಟಾರ್ಥ ಸಿದ್ಧಿರಸ್ತು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡ್ತಿದೆ.